ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 2 ವಾರಗಳ ಬಳಿಕ ವಿಧಾನಸೌಧಕ್ಕೆ ಸಿಎಂ ಎಂಟ್ರಿ. ರೈತರ ಜತೆ ಬಜೆಟ್ ಪೂರ್ವಭಾವಿ ಸಭೆ ಇಂದು. ಬೆಂಗಳೂರು ರಸ್ತೆ ಅಭಿವೃದ್ಧಿಗೆ 1,700 ಕೋಟಿ ರೂಪಾಯಿ. ಮುಖ್ಯಮಂತ್ರಿಯಿಂದ ನಗರ ಪ್ರದಕ್ಷಿಣೆ, ವೈಟ್ ಟಾಪಿಂಗ್ ಕಾಮಗಾರಿ ಪರಿಶೀಲನೆ. ಪಂಚಾಯತ್ ವಿಕೇಂದ್ರೀಕರಣ, ದೇಶಕ್ಕೆ ಕರ್ನಾಟಕ ನಂಬರ್ 1. ಒಡಿಶಾ, ಕೇರಳ, ರಾಜಸ್ಥಾನ ರಾಜ್ಯಗಳಿಗೆ ಬಳಿಕದ ಸ್ಥಾನ. ಕೆಪಿಎಸ್ಸಿ ಪರೀಕ್ಷೆ ತಪ್ಪು ಖಂಡಿಸಿ ನಾಳೆ ಪ್ರತಿಭಟನೆ. ಎಫ್ಐಎಚ್ ಹಾಕಿ ಪ್ರೊ ಲೀಗ್, ಹರ್ಮನ್ ಪಡೆಗೆ ಜಯ. ಪುರುಷರಿಗೆ ಸ್ಪೇನ್ ವಿರುದ್ಧ 2-0 ಗೆಲುವು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಸ್ಥಳೀಯ ಸಂಸ್ಥೆ ಮೀಸಲಾತಿ, ಇಂದು ಹೈಕೋರ್ಟ್ನಲ್ಲಿ ಮಹತ್ವದ ವಿಚಾರಣೆ. 5 ವರ್ಷದಲ್ಲಿ ದುಪ್ಪಟ್ಟು ಅಣು ವಿದ್ಯುತ್. ಕೈಗಾ 5, 6ನೇ ಘಟಕ 2030ಕ್ಕೆ ಪೂರ್ಣ. ಭಾರತವಾಗಲಿದೆ ಪವರ್ಫುಲ್. ರೈಲಿನ ಹೆಸರು ಗೊಂದಲದಿಂದ ದೆಹಲಿ ನಿಲ್ದಾಣದಲ್ಲಿ ಕಾಲ್ತುಳಿತ. ದುರಂತದಲ್ಲಿ ಮಡಿದವರ ಸಂಖ್ಯೆ 18ಕ್ಕೆ ಏರಿಕೆ. ಉನ್ನತ ತನಿಖೆಗೆ ರೈಲ್ವೆ ಆದೇಶ. 157 ಭಾರತೀಯರ 3ನೇ ತಂಡ ಸಂಜೆ ಆಗಮನ. ಮೊದಲ ತಂಡದಲ್ಲಿ 104, 2ನೇ ತಂಡದಲ್ಲಿ 117 ವಲಸಿಗರು ವಾಪಸ್. ಇಂದಿನಿಂದ ರಣಜಿ ಸೆಮಿಫೈನಲ್ ಪಂದ್ಯ. ಸೆಮಿಫೈನಲ್ 1ರಲ್ಲಿ ಗುಜರಾತ್ ಕೇರಳ, ಸೆಮಿಫೈನಲ್ 2ರಲ್ಲಿ ವಿದರ್ಭ ಮುಂಬೈ ಸ್ಪರ್ಧೆ.